ಸಚಿವ ಸ್ಥಾನ ಸಿಗದಿದ್ದಕ್ಕೆ ತನ್ವೀರ್ ಸೇಠ್ ಇದೀಗ ಗರಂ ಆಗಿದ್ದಾರೆ. ಬೆಂಬಲಿಗರನ್ನ ಮುಂದಿಟ್ಕೊಂಡು ಕೈ ವಿರುದ್ಧ ಸೇಠ್ ಸಮರ ಸಾರೋದಕ್ಕೆ ರೆಡಿ ಆದ್ರ ಅನ್ನುವಂತಹ ಪ್ರಶ್ನೆ. ಮಂತ್ರಿಗಿರಿ ಸಿಗದಿದ್ದಕ್ಕೆ ತನ್ವೀರ್ ಸೇಠ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡ್ರ ಅನ್ನುವಂಥದ್ದು. ಸಚಿವ ಸ್ಥಾನ ಸಿಗದಿದ್ದಕ್ಕೆ ತನ್ವೀರ್ ಸೇಠ್ ಗರಂ ಆಗಿದ್ದಾರೆ. ಬೆಂಬಲಿಗರ ಮುಂದಿಟ್ಟುಕೊಂಡು ಕೈ ವಿರುದ್ಧ ಸೇಠ್ ಸಮರ ಸಾರೋದಕ್ಕೆ ರೆಡಿ ಆದ್ರ ಅನ್ನುವಂತಹ ಪ್ರಶ್ನೆ. ಮಂತ್ರಿಗಿರಿ ಸಿಗದಿದ್ದಕ್ಕೆ ತನ್ವೀರ್ ಸೇಠ್ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡ್ರ ಅನ್ನುವಂತಹ ಪ್ರಶ್ನೆ ಇದೀಗ. ಇದು ಆಶಾದಾಯಕ ಪಟ್ಟಿಯಲ್ಲ, ಇದಕ್ಕೆ ನಾನು ಒಪ್ಪೋದಿಲ್ಲ ಅನ್ನುವಂತಹ ಮಾತು ಕೂಡ ಹೇಳಿದ್ದಾರೆ. ನನಗೆ ಸಿಗಬೇಕಾದ ಗೌರವ ಸಿಗಲಿಲ್ಲ, ದೊಡ್ಡ ಅನ್ಯಾಯ ಆಗಿದೆ. ನನ್ನ ಅಭಿಮಾನಿಗಳು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಕೂಡ ಅವರು ಹೇಳಿರುವಂತದ್ದು. ತನ್ವೀರ್ ಸೇಠ್ ಅವರು, ಹಿರಿಯ ಶಾಸಕ ತನ್ವೀರ್ ಸೇಠ್ ಮುಂದಿನ ನಡೆ ಏನು ಹಾಗಿದ್ರೆ ಅನ್ನುವಂತಹ ಪ್ರಶ್ನೆ ಇದೀಗ ರಾಜಕಾರಣದ ಪಡಸಾಲೆಯಲ್ಲಿ. ಕಾಂಗ್ರೆಸ್ ಪಕ್ಷ ವಿರುದ್ಧ ಬಂಡಾಯವೇಳ್ತಾರ ಆಗಿದ್ರೆ ತನ್ವೀರ್ ಸೇಠ್? ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ಶುರುವಾಗುತ್ತಾ ಪಟ್ಟದಾಟ ಅನ್ನುವಂತಹ ಪ್ರಶ್ನೆ, ಅಥವಾ ಸಂಜೆಯೊಳಗೆ ಮತ್ತೆ ಪಟ್ಟಿ ಫಿಲ್ಟರ್ ಆಗುತ್ತಾ? ಸಚಿವ ಸ್ಥಾನ ಸಿಗದಿದ್ದಕ್ಕೆ ತನ್ವೀರ್ ಸೇಠ್ ಇದೀಗ ಗರಂ ಆಗಿದ್ದಾರೆ. ಸರ್ಕಾರದ ವಿರುದ್ಧ, ಹೈಕಮಾಂಡ್ ನ ವಿರುದ್ಧ, ಬೆಂಬಲಿಗರನ್ನ ಮುಂದಿಟ್ಕೊಂಡು ಕೈ ವಿರುದ್ಧ ತನ್ವೀರ್ ಸೇಠ್ ಅವರು ಏನಾದ್ರೂ ಸಮರ ಸಾರ್ತಾರ ಅನ್ನುವಂತಹ ಪ್ರಶ್ನೆ. ಮಂತ್ರಿಗಿರಿ ಸಿಗದಿದ್ದಕ್ಕೆ ತನ್ವೀರ್ ಸೇಠ್ ಅವರು ಮಾಸ್ಟರ್ ಪ್ಲಾನ್ ಏನಾದ್ರೂ ಮಾಡ್ಕೊಳ್ತಾರ? ಹೈಕಮಾಂಡ್ ನ ಮುಂದೆ ಈ ಒಂದು ಏನಾದ್ರೂ ರೆಡಿ ಆಗುತ್ತಾ ಅನ್ನುವಂಥದ್ದು. ಇದು ಆಶಾದಾಯಕ ಪಟ್ಟಿ ಅಲ್ಲ, ಇದಕ್ಕೆ ನಾನು ಒಪ್ಪೋದಿಲ್ಲ. ನನಗೆ ಸಿಗಬೇಕಾದಂತಹ ಗೌರವ ಸಿಗಲಿಲ್ಲ, ದೊಡ್ಡ ಅನ್ಯಾಯ ಆಗಿದೆ ಅನ್ನುವಂತಹ ಮಾತು ಕೂಡ ಹೇಳಿದ್ದಾರೆ. ಇನ್ನು ನನ್ನ ಅಭಿಮಾನಿಗಳು ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ಹೇಳಿದ್ದಾರೆ. ಹಿರಿಯ ಶಾಸಕ ತನ್ವೀರ್ ಸೇಠ್ ಅವರ ಮುಂದಿನ ನಡೆ ಏನು ಅನ್ನುವಂತಹ ಪ್ರಶ್ನೆ. ಇದೀಗ ತನ್ವೀರ್ ಸೇಠ್ ಅವರ ನಡೆಯ ಮೇಲೆ ಎಲ್ಲರ ಕಣ್ಣು ಕೂಡ ಇದೆ. ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಂಡಾಯ ಹೇಳ್ತಾರ ಹಾಗಿದ್ರೆ ತನ್ವೀರ್ ಸೇಠ್ ಅನ್ನುವಂಥದ್ದು. ನೋಡಿ, ಇನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ಶುರುವಾಗುತ್ತಾ ಪಟ್ಟದಾಟ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರಿಗೆ ಮಂತ್ರಿಗಿರಿನ? ಇದು ಯಾವ ಸೀಮೆಯ ನ್ಯಾಯ ಗೊತ್ತಾಗ್ತಾ ಇಲ್ಲ ಅನ್ನುವಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ತನ್ವೀರ್ ಸೇಠ್ ಗುಡುಗಿದ್ದಾರೆ. ನನಗೆ ಮಂತ್ರಿಗಿರಿ ಸಿಗುವ ಭರವಸೆ ಇತ್ತು, ಆಸೆ ನಿರಾಸೆಯಾಗಿದೆ. ಇದೇನಾ ಕೈ ನಾಯಕರ ವಾಗ್ದಾನ ಅಂತ ತನ್ವೀರ್ ಸೇಠ್ ಗರಂ ಆಗ್ತಿದ್ದಾರೆ. ನಮ್ಮ ನಾಯಕರಿಂದಲೇ ನನಗೆ ಸಚಿವ ಸ್ಥಾನ ಕೈ ತಪ್ಪಿದೆ ಅಂತ ಆರೋಪವನ್ನ ಕೂಡ ಮಾಡಿದ್ದಾರೆ. ನಾನು ಈ ಪಟ್ಟಿಯನ್ನ ಒಪ್ಪಲ್ಲ ಅಂತ ಖಡಾಖಂಡಿತವಾಗಿ ಹೇಳಿರುವಂತದ್ದು ಶಾಸಕ ತನ್ವೀರ್ ಸೇಠ್. ಇನ್ನು ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದವರಿಗೆ ಅವಕಾಶ ಸಿಕ್ಕಿದೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರಿಗೆ ಮಂತ್ರಿಗಿರಿ ಕೊಟ್ಟಿರುವಂತದ್ದು. ಇದು ಯಾವ ಸೀಮೆ ನ್ಯಾಯ ಗೊತ್ತಾಗ್ತಾ ಇಲ್ಲ ಅನ್ನುವಂತಹ ಹೇಳಿಕೆಯನ್ನ ನೀಡಿದ್ದಾರೆ ತನ್ವೀರ್ ಸೇಠ್ ಅವರು. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ತನ್ವೀರ್ ಸೇಠ್ ಈಗ ಗುಡುಗಿರುವಂತದ್ದು. ಮೈಸೂರಿನಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಅವರ ಅಭಿಮಾನಿಗಳು. ನನಗೆ ಮಂತ್ರಿಗಿರಿ ಸಿಗುವಂತಹ ಭರವಸೆ ಇತ್ತು, ಆಸೆ ಇತ್ತು, ನಿರಾಸೆಯಾಗಿದೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಇದೀಗ ಈ ಒಂದು ಪಟ್ಟಿ ಆಶಾದಾಯಕ ಅಲ್ಲ, ನಾನು ಒಪ್ಪಲ್ಲ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ರಾಜೀನಾಮೆ ಏನಾದ್ರೂ ಕೊಡೋದಕ್ಕೆ ರೆಡಿ ಆದ್ರ? ಖಂಡಿತವಾಗಿಯೂ ಗಂಗಾ, ಏನು ಇಂದು ಬಂದಿರತಕ್ಕಂತ ಅಂತಿಮ ಸಚಿವರ ಲಿಸ್ಟ್ ನಲ್ಲಿ ಮೈಸೂರಿನ ನರಸಿಂಹರಾಜ ಕ್ಷೇತ್ರದ ಹಿರಿಯ ಶಾಸಕರಾಗಿರ್ತಕ್ಕಂಥ ತನ್ವೀರ್ ಸೇಠ್ ಹೆಸರು ಕೈ ಬಿಟ್ಟಿರುವಂತದ್ದು. ಈ ಕಾರಣಕ್ಕಾಗಿ ಅವರ ಬೆಂಬಲಿಗರು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡಿ ಆ ಆಕ್ರೋಶವನ್ನ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಕಾಂಗ್ರೆಸ್ ನಾಯಕರ ವಿರುದ್ಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಒಂದೆಡೆ ಆದ್ರೆ ಖುದ್ದು ಶಾಸಕ ತನ್ವೀರ್ ಸೇಠ್ ಕೂಡ
ಪಕ್ಷದ ವಿರುದ್ಧ ಬಹಿರಂಗವಾಗಿಯೇ ಒಂದು ಹೇಳಿಕೆಗಳನ್ನ ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಈ ಪಟ್ಟಿ ಒಂದು ಆಶಾದಾಯಕವಾಗಿಲ್ಲ, ಇದನ್ನ ನಾನು ಒಪ್ಪೋದಿಲ್ಲ ಅನ್ನುವಂತ ಮಾತುಗಳನ್ನ ನೇರವಾಗಿ ಹೇಳಿರ್ತಕ್ಕಂಥದ್ದು. ಅಲ್ಲದೆ ನನಗೆ ಸಚಿವ ಸ್ಥಾನ ಕೈ ತಪ್ಪುವಂತ ನಿಟ್ಟಿನಲ್ಲಿ ನಮ್ಮ ಪಕ್ಷದ ನಾಯಕರೇ ಒಂದಷ್ಟು ಕೈವಾಡವನ್ನು ಮಾಡಿದ್ದಾರೆ ಅನ್ನುವಂತ ವಿಚಾರಗಳನ್ನು ಕೂಡ ಏನು ಮಾಧ್ಯಮದ ಮುಂದೆ ಮಾತನಾಡಿರ್ತಕ್ಕಂಥದ್ದು. ಎಲ್ಲಾ ವಿಚಾರಗಳನ್ನ ನಾನು ಮುಂದಿನ ದಿನಗಳಲ್ಲಿ ಬಿಚ್ಚಿಡ್ತೇನೆ. ನನಗೆ ಯಾವುದೇ ಕಾರಣಕ್ಕೂ ಕೂಡ ಹೈಕಮಾಂಡ್ ನಿಂದ ಏನು ಸಚಿವ ಸ್ಥಾನ ತಪ್ಪಿಲ್ಲ, ನನಗೆ ತಪ್ಪಿರ್ತಕ್ಕಂಥದ್ದು ನಮ್ಮ ರಾಜ್ಯದ ನಾಯಕರುಗಳಿಂದನೇ ಅಂತನ್ನುವಂಥದ್ದು ಅನ್ನುವಂತ ಮಾತುಗಳನ್ನ ಕೂಡ ಹೇಳಿರ್ತಕ್ಕಂಥದ್ದು. ಈಗ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಉಗ್ರರೂಪವನ್ನ ತಳ್ಳಿರ್ತಕ್ಕಂಥದ್ದು. ಕೆಲ ಗಂಟೆಗಳ ಹಿಂದೆ ಅಷ್ಟೇ ಮೈಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಆ ಒಂದು ಹೆದ್ದಾರಿಯ ಮಣಿಪಾಲ್ ಆಸ್ಪತ್ರೆ ಜಂಕ್ಷನ್ ಬಳಿ ದೊಡ್ಡ ಪ್ರತಿಭಟನೆ ನಡೆಸಿ ಸುಮಾರು ಗಂಟೆಗಳ ಕಾಲ ಒಂದು ವಾಹನ ಸಂಚಾರಕ್ಕೂ ಕೂಡ ಅಡ್ಡಿಯನ್ನು ವ್ಯಕ್ತಪಡಿಸಿದ್ರು. ಅದಾದ ನಂತರದಲ್ಲಿ ಈಗ ಪೊಲೀಸರು ಅವರ ಅಭಿಮಾನಿಗಳನ್ನೆಲ್ಲನೂ ಕೂಡ ವಶಕ್ಕೆ ಪಡೆದು ಅಲ್ಲಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅವರ ಅಭಿಮಾನಿಗಳ ಒತ್ತಾಯ ಒಂದೇ ಆಗಿರ್ತಕ್ಕಂಥದ್ದು, ಬಹಳ ಸುದೀರ್ಘವಾದಂತಹ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥ ತನ್ವೀರ್ ಸೇಠ್ ಹಾಗೂ ತನ್ವೀರ್ ಸೇಠ್ ಕುಟುಂಬಕ್ಕೆ ಅನ್ಯಾಯ ಆಗಿದೆ. ಅನ್ಯಾಯ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಇರುವಂತಹದ್ದು ಸೂಕ್ತ ಅಲ್ಲ. ನೀವು ಈಗಲೇ ಕೂಡ ಶಾಸಕ ಸ್ಥಾನಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥದ್ದು ಒತ್ತಾಯ ಆಗಿರ್ತಕ್ಕಂಥದ್ದು. ಓರ್ವ ಅಭಿಮಾನಿ ಏನು ಜೀವ ಹಾನಿಗೂ ಕೂಡ ಮುಂದಾಗಿದ್ದ, ಆ ವಿಷವನ್ನ ಸೇವಿಸಿ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನು ಕೂಡ ಪಡಿತಾ ಇರ್ತಕ್ಕಂಥದ್ದು. ಅಭಿಮಾನಿಗಳ ಏನು ಒತ್ತಾಸೆ ಇದೆ ಅದೇ ಕೂಡ ನನ್ನ ಏನು ಒತ್ತಾಸೆ ಅನ್ನುವಂಥದ್ದು ಕೂಡ ಶಾಸಕ ತನ್ವೀರ್ ಸೇಠ್ ಹೇಳಿರುವಂತಹದ್ದು. ಏನು ರಾಜೀನಾಮೆಗೆ ಮುಂದಾಗ್ತಾರಾ ಇಲ್ವಾ ಅನ್ನುವಂಥದ್ದು ಅವರೇ ಸ್ಪಷ್ಟಪಡಿಸಬೇಕಾಗಿರ್ತಕ್ಕಂಥದ್ದು. ಗಂಗಾ. ಎಸ್, ಧನ್ಯವಾದ ಸಂದೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇದೀಗ ಈ ಪಟ್ಟಿಯನ್ನ ನಾನು ಒಪ್ಪೋದಿಲ್ಲ ಅಂತ ತನ್ವೀರ್ ಸೇಠ್ ಅವರು ಹೇಳಿಕೆಯನ್ನ ನೀಡಿರುವಂಥದ್ದು. ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದವರಿಗೆ ಸಚಿವ ಸ್ಥಾನ ಸಿಕ್ಕಿದೆ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರಿಗೆ ಈ ಒಂದು ಮಂತ್ರಿಗಿರಿ ಕೊಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿರುವಂಥದ್ದು. ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ ವಿರುದ್ಧ ಕಿಡಿಕಾರ್ತಿದ್ದಾರೆ. ಇದು ಯಾವ ಸೀಮೆಯ ನ್ಯಾಯ ಗೊತ್ತಾಗ್ತಾ ಇಲ್ಲ ಅನ್ನುವಂತಹ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿರುವಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಈಗ ತನ್ವೀರ್ ಸೇಠ್ ಅವರು ಗುಡುಗಿದ್ದಾರೆ.